ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರೇ, ಈ ದಿನ ನೋಡಿದ್ರಲ್ಲಿ ಭಾಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿ ಉಳಿದ ಮಕ್ಕಳೇ, ಈ ದಿನ ಒಂದು ಚಿಕ್ಕ ಆತ್ಮಿಕ ಸಂದೇಶ ಏನೆಂದರೆ, ಒಂದು ಊರಲ್ಲಿ ಅಮೇರಿಕಾ ದೇಶದಲ್ಲಿ ಜೊನಾಥನ್ ಎಡ್ವರ್ಡ್ಸ್ ಎಂಬಂಥ ಭಕ್ತ ಒಂದು ಚರಿತ್ರೆ ನೋಡ್ತೇವೆ. ಪ್ರೀತಿಯ ಮಕ್ಕಳೇ, ಆತನ ಜೀವಿತ ನೋಡೋದಾದರೆ ಭಾಳ ಒಂದು ಅದ್ಭುತವಾಗಿ ದೇವರು ಅವನನ್ನು ನಡೆಸಿದ್ದಾರೆ ಎಂಬುದನ್ನು ನೋಡ್ತೇವೆ. ಅವನು ಎಷ್ಟು ಸಮಸ್ಯೆ ಇದ್ದರೂ ಕೂಡ ದೇವರಲ್ಲಿ ಅಷ್ಟು ಭಯಭಕ್ತಿಯಿಂದ ಜೀವಿಸಿದ್ದಾನೆ ಎಂಬುದಾಗಿ ನೋಡ್ತೇವೆ. 1703 ಅಮೇರಿಕಾ ದೇಶದಲ್ಲಿ ಆತ ಜನಿಸಿ ತನ್ನ ಜೀವಿತ ಪ್ರಾರಂಭದಲ್ಲಿ 17 ವಯಸ್ಸಲ್ಲೇ ದೇವರನ್ನು ಅರ್ಪಿಸ್ತಾನೆ. ದೇವರೇ, ನನ್ನ ಜೀವಿತದಲ್ಲಿ ನೀನೇ ನನಗೆ ಸಹಾಯ ಮಾಡು ಎಂಬುದಾಗಿ ಯೌವನಸ್ಥದಲ್ಲಿ 1 ತಿಮೋತಿ ಫುಲ್ ಅಧ್ಯಯನ ಓದಿ ಆತನ ಜೀವಿತದಲ್ಲಿ ದೇವರ ಭಯಭಕ್ತಿಯಿಂದ ಜೀವಿಸ್ತಾನೆ ಎಂಬುದನ್ನು ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ಆತನ ಪ್ರಾರ್ಥನೆ ಜೀವಿತದಲ್ಲಿ ಇಡೀ ಅಮೇರಿಕಾ ದೇಶನೇ ಆತನ ಅದ್ಭುತವಾಗಿ ನಡೆಸಿದ್ದಾನೆ ಎಂಬುದನ್ನು ನೋಡ್ತೀವಿ. ಎಷ್ಟೋ ರೋಗಿಗಳನ್ನು ವಾಸಿ ಮಾಡಿದ್ದಾನೆ. ಯೌವನಸ್ಥದಲ್ಲೇ ತನ್ನ ಆಸಕ್ತಿಯಿಂದ ಪ್ರಾರ್ಥನೆಯಲ್ಲಿ ಜಯ ಹೊಂದಿದ್ದಾನೆ ಎಂಬುದಾಗಿ ನೋಡ್ತೀವಿ. ದೇವರಿಂದ ಎಲ್ಲವೂ ಸಾಧ್ಯ ಎಂಬುದಾಗಿ ಆತ ನಂಬಿಕೆಯಿಂದ ಜೀವಿಸಿದ್ದಾನೆ ಎಂಬುದನ್ನು ನೋಡ್ತೀವಿ. ಎಷ್ಟೋ ಅಲ್ಲಿ ಅಮೇರಿಕಾ ದೇಶದಲ್ಲಿ ಒಂದು ಒಳ್ಳೆಯ ಸೇವಕನಾಗಿ ಮಾರ್ಪಡಿಸಿದ್ದಾನೆ. ಎಷ್ಟೋ ಚಿಕ್ಕ ವಯಸ್ಸಲ್ಲೇ ತನ್ನ ಜೀವಿತನ ಯೇಸುವನ್ನು ಅರ್ಪಿಸಿದ್ದಾನೆ. ಇಂದು ನಮ್ಮ ಜೀವಿತದಲ್ಲಿ ನಾವು ಯಾವ ರೀತಿಯಲ್ಲಿ ಜೀವಿಸ್ತಾ ಇದ್ದೀವಿ ಎಂಬುದು ಭಾಳ ಮುಖ್ಯವಾಗಿದೆ. ಅಯ್ಯೋ, ನನ್ನ ವಯಸ್ಸಾಯಿತು, ನಾನೇನು ದೇವರಿಗೆ ಅರ್ಪಿಸಲಿ, ಅಯ್ಯೋ ನನ್ನ ರೋಗದಲ್ಲಿದೆ, ಬಲಹೀನಲ್ಲಿದೆ ಎಂಬುದಾಗಿ ನಾವು ದುಃಖ ಪಡದೆ ದೇವರಿಗೆ ನಾವು ಅರ್ಪಿಸಬೇಕು. ದೇವರೇ, ನಾನು ಕೂಡ ನಮ್ಮ ದೇಶಕ್ಕಾಗಿ, ನಾನು ಎಲ್ಲ ಜನರಿಗಾಗಿ ಪ್ರಾರ್ಥನೆ ಮಾಡುವಂತೆ ನೀನನ್ನು ಸಹಾಯ ಮಾಡಿ ಎಂಬುದಾಗಿ ಕೇಳುವಾಗ ದೇವ್ರ ನಿಶ್ಚಯವಾಗಿ ಸಹಾಯ ಮಾಡ್ತಾನೆ. ದೇವ್ರ ಮಕ್ಕಳೇ, ನಮ್ಮ ಜೀವಿತ ದೇವರನ್ನು ಅರ್ಪಿಸಬೇಕು. ಅಂದು ಜೊನಾಥನ್ ಎಡ್ವರ್ಡ್ಸ್ ಜೀವಿತ ನೋಡೋದಾದರೆ ಭಯಂಕರವಾಗಿ ದೇವರು ಆತನನ್ನು ಉಪಯೋಗಿಸಿಕೊಂಡಿದ್ದರು. ಆತ ತಂದೆ ತಾಯಿಗಳನ್ನು ದೂರ ಮಾಡಿದರೂ ಕೂಡ ದೇವರು ಆತನನ್ನು ಪ್ರೀತಿಸಿ ಆತನ ಯೌವನಸ್ಥಲ್ಲೇ ತನ್ನ ಜೀವಿತನ ಆಶೀರ್ವದಿಸಿದ್ರೆ ಎಂಬುದಾಗಿ ನೋಡ್ತೀವಿ. ಹೌದು ಪ್ರೀತಿ ಮಕ್ಕಳೇ, ನಾವು ಕೂಡ ದೇವರಿಗೆ ನಾವು ಏನು ಸಮಯನ ಕೊಡ್ತಾ ಇದ್ದೀವಿ, ನಾವು ದೇವರಲ್ಲಿ ಸಮಯ ಕಳಿಬೇಕು. ನಮ್ಮ ಜೀವಿತ ಇರುವ ತನಕ ದೇವರೇ, ನಾನು ನಿನ್ನಲ್ಲಿ ಒಳ್ಳೆ ರೀತಿಯಲ್ಲಿ ಭಯಭಕ್ತಿಯಿಂದ ಜೀವಿಸುವಂತೆ ನೀನು ಸಹಾಯ ಮಾಡಿ ಎಂಬುದಾಗಿ ಕೇಳುವಾಗ ದೇವರು ಖಂಡಿತವಾಗಿ ಸಹಾಯ ಮಾಡುವಂಥ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು.